ರಾಕಿ ಭಾಯ್ ಬಗ್ಗೆ ನೀವು ಮಾತಾಡಲಿಲ್ಲ ಅಂದರೆ ಹೇಗೆ? ಯಾಕಂತ ಹೇಳಿದ್ರೆ ನಿಮ್ಮ ಮೊದಲೇ ಸಿನಿಮಾ ಅದಾಗಿರೋದ್ರಿಂದಾಗಿ ಅಫ್ಕೋರ್ಸ್ ಮೊದಲನೇ ಸಿನಿಮಾ ಅಂದ್ಕೊಳ್ಳೋ ಒಂದು ಪ್ರೆಷರ್ ಇರುತ್ತೆ, ಎಲ್ಲವೂ ಕೂಡ ಇದ್ದಾಗ ಅವರಿಂದ ನೀವೇನಾದರೂ ಕಲ್ತಿರೋದಿದ್ರೆ ಎಸ್ ಸರಿಂದ? ನನ್ನ ಪ್ರೆಷರ್ ಅಂತ ಏನಿರಲಿಲ್ಲ, ಯಾಕಂದರೆ ಮೊದಲನೇ ಸಿನಿಮಾ ಅಲ್ಲ, ನಾನು ತುಂಬ ಚಿಕ್ಕ ಮಗು ಥರ ಸ್ಕೂಲಿಗೆ ಹೋದಂಗೆ ಹೋಗಿದ್ದೀನಿ. ಆ್ಯಂಡ್ ದೆನ್ ಆ ಒಂದು ಮೂವಿ 6 years ಟ್ರಾವೆಲ್ ಮಾಡಿದ್ದೀವಿ ಜೊತೆಗೆ, 1 and 2 ಅಂತ. ಸೊ ಒಂಥರ ಎಲ್ಲರೂ ಫ್ಯಾಮಿಲಿ ಥರನೇ ಇದ್ದರು, ಅವ್ರ ಹೆಂಡತಿ ಮಕ್ಕಳು ಇವರು ಅವರು ಅಂತ ಎಂಟೈರ್ ಗ್ರೂಪ್. ಯಶ್ ಅವ್ರದ್ದು ಹೇಳೋದಂದರೆ ನಾನು ಹೇಳಬೇಕಂತೇನಿಲ್ಲ, ಯಾಕಂದರೆ ಈಸ್ ವೆರಿ ಫೋಕಸ್ಡ್. ಅವ್ರ ಗೋಲ್ ಓರಿಯೆಂಟೆಡ್ ಏನಿದೆಯೋ ಅವ್ರದ್ದು, ಅದರಿಂದ ಅವ್ರ ಮೂವೇ ಆಗಲ್ಲ. ಇದು ಅಲ್ಲಿಗೆ ರೀಚ್ ಆಗಬೇಕಂದ್ರೆ ನಾನು ಅಲ್ಲಿಗೆ ರೀಚ್ ಆಗೇ ಆಗ್ತೀನಿ. ಸೊ ದಟ್ಸ್ ಸಮಥಿಂಗ್ ದಟ್ ಏನೋ ಕಲಿಯೋಕ್ಕೆ ಸಿಗೋದು ತುಂಬ ರೇರ್. ಒಂದು ಪಾಯಿಂಟ್ ಫೇಮ್ ಸಿಕ್ಕಿದ ಮೇಲೆ ಅದನ್ನು ಉಳಿಸ್ಕೊಳ್ಳೋದು ಅದು ಎಲ್ಲರ ಕೈಲಾಗಲ್ಲ. ಆ್ಯಂಡ್ ಕೆಲವರು ಚೂಸ್ ಮಾಡ್ತಾರೆ, ಇಲ್ಲ ಈ ಪರವಾಗಿಲ್ಲ ಕಂಟೆಂಟ್ ಲೈಕ್ ದಿಸ್ ಸಾಕು ಅಂತ. ಬಟ್ ಅವ್ರದ್ದೊಂದು ಫಾರ್ ಫೆಚ್ಡ್ ಒಂದು ವಿಷನ್ ಆಗಲಿ ನೋಡ್ಕೊಳ್ಳೋದಾಗಲಿ ಅದು ತುಂಬಾ ಇದೆ. ಆಮೇಲೆ ಇವಾಗಲೂ ಅಷ್ಟೇ ಕಮಿಟ್ಮೆಂಟ್, ಅಷ್ಟೇ ಹಾರ್ಡ್ ವರ್ಕ್ ಮಾಡೋದಾಗಲಿ. ಸೊ ಈವನ್ ಲೈಕ್ ಅನ್ ಆಡಿಯನ್ಸ್ ಐ ಆಮ್ ವೇಟಿಂಗ್ ಫಾರ್ ಇಸ್ ನೆಕ್ಸ್ಟ್ ಮೂವಿ ದಟ್ಸ್ ಟಾಕ್ಸಿಕ್. ನೋಡೋಣ. ತುಂಬ ಅವರು 3 years ಗ್ಯಾಪ್ ಕೊಟ್ಟಿದ್ದಾರೆ, ನಾನು 3 years ಗ್ಯಾಪ್ ಕೊಟ್ಟಿದ್ದೀನಿ. ಇಬ್ಬರು ಏನು ಮಾಡೇ ಇಲ್ಲ. ನಂದು ಇವಾಗ ಅಟ್ಲೀಸ್ಟ್ ಬರ್ತಾ ಇದೆ. ಆ್ಯಂಡ್ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ಅವರ್ ಟಾಕ್ಸಿಕ್ ಮೂವಿ ಆಲ್ಸೋ.